ನಿಮ್ಮ ಮೊದಲನೆಯ ಪ್ರಶ್ನೆ, ಬಾಲ್ಯದಲ್ಲಿ ಶ್ರೀರಾಮನ ಗುರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಾಲ್ಮೀಕಿ, ಬಿ ವಶಿಷ್ಠ, ಸಿ ವೇದವ್ಯಾಸ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ವಶಿಷ್ಠ. ನಿಮ್ಮ ಎರಡನೇ ಪ್ರಶ್ನೆ, ರಾಮ ರಾವಣರ ಯುದ್ಧ ಎಷ್ಟು ದಿನಗಳು ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ 5 ದಿನಗಳು, ಬಿ 7 ದಿನಗಳು, ಸಿ 9 ದಿನಗಳು, ಡಿ 50 ದಿನಗಳು. ನಿಮ್ಮ ಸರಿಯಾದ ಉತ್ತರ ಬಿ 7 ದಿನಗಳು. ನಿಮ್ಮ ಮೂರನೇ ಪ್ರಶ್ನೆ, ಸೀತೆಯನ್ನು ಅಪಹರಿಸಿದವನು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಸುಗ್ರೀವ, ಬಿ ವಾಲಿ, ಸಿ ರಾವಣ, ಡಿ ಕುಂಭಕರ್ಣ. ನಿಮ್ಮ ಸರಿಯಾದ ಉತ್ತರ ಸಿ ರಾವಣ. ನಿಮ್ಮ ನಾಲ್ಕನೇ ಪ್ರಶ್ನೆ, ಸೀತೆಯ ಜನ್ಮಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಅಯೋಧ್ಯೆ, ಬಿ ಮಿಥಿಲಾ, ಸಿ ಲಂಕಾ, ಡಿ ಪಾಂಚಾಲ. ನಿಮ್ಮ ಸರಿಯಾದ ಉತ್ತರ ಬಿ ಮಿಥಿಲಾ. ನಿಮ್ಮ ಐದನೇ ಪ್ರಶ್ನೆ, ರಾಮಾಯಣವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸಂಸ್ಕೃತ, ಬಿ ಹಿಂದಿ, ಸಿ ಪಾಳಿ, ಡಿ ಪ್ರಾಕೃತ. ನಿಮ್ಮ ಸರಿಯಾದ ಉತ್ತರ ಎ ಸಂಸ್ಕೃತ. ನಿಮ್ಮ ಆರನೇ ಪ್ರಶ್ನೆ, ಶ್ರೀರಾಮರ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ವಿಷ್ಣು, ಬಿ ದಶರಥ, ಸಿ ವಶಿಷ್ಠ, ಡಿ ಜಮದಗ್ನಿ. ನಿಮ್ಮ ಸರಿಯಾದ ಉತ್ತರ ಬಿ ದಶರಥ. ನಿಮ್ಮ ಏಳನೇ ಪ್ರಶ್ನೆ, ರಾಮ ಸೀತೆ ಮತ್ತು ಲಕ್ಷ್ಮಣ ಯಾವ ಕಾಡಿನಲ್ಲಿ ವನವಾಸ ಮಾಡಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಚಿತ್ತರಕೂಟ ಕಾಡು, ಬಿ ದಂಡಕಾರಣ್ಯ ಕಾಡು, ಸಿ ನೈಮಿಷಾರಣ್ಯ ಕಾಡು, ಡಿ ಗಿರಿವ್ರಜ ಕಾಡು. ನಿಮ್ಮ ಸರಿಯಾದ ಉತ್ತರ ಬಿ ದಂಡಕಾರಣ್ಯ ಕಾಡು. ನಿಮ್ಮ ಎಂಟನೇ ಪ್ರಶ್ನೆ, ಸೀತೆಯನ್ನು ಹುಡುಕುವಲ್ಲಿ ಯಾವ ಪಕ್ಷಿಯು ಶ್ರೀರಾಮರಿಗೆ ಸಹಾಯ ಮಾಡಿತು? ನಿಮ್ಮ ಆಪ್ಷನ್ಸ್ಗಳು: ಎ ಜಟಾಯು, ಬಿ ಗರುಡ, ಸಿ ಸಂಪಾತಿ, ಡಿ ಹಂಸ. ನಿಮ್ಮ ಸರಿಯಾದ ಉತ್ತರ ಎ ಜಟಾಯು. ನಿಮ್ಮ ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿಯು ಸೀತೆಯನ್ನು ಹುಡುಕಲು ಸಹಾಯ ಮಾಡಿತು? ನಿಮ್ಮ ಆಪ್ಷನ್ಸ್ಗಳು: ಎ ಕರಡಿ, ಬಿ ಕೋತಿ, ಸಿ ಗರುಡ, ಡಿ ಹುಲಿ. ನಿಮ್ಮ ಸರಿಯಾದ ಉತ್ತರ ಬಿ ಕೋತಿ. ನಿಮ್ಮ ಹತ್ತನೇ ಪ್ರಶ್ನೆ, ಶ್ರೀರಾಮರ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕೇಕೈ, ಬಿ ಕೌಸಲ್ಯೆ, ಸಿ ಸುಮಿತ್ರೆ, ಡಿ ಉರ್ಮಿಳಾ. ನಿಮ್ಮ ಸರಿಯಾದ ಉತ್ತರ ಬಿ ಕೌಸಲ್ಯೆ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಶ್ರೀರಾಮರ ನಿಷ್ಠಾವಂತ ಸಹೋದರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭರತ, ಬಿ ಲಕ್ಷ್ಮಣ, ಸಿ ಶತ್ರುಘ್ನ, ಡಿ ವರುಣ. ನಿಮ್ಮ ಸರಿಯಾದ ಉತ್ತರ ಬಿ ಲಕ್ಷ್ಮಣ. ನಿಮ್ಮ 12ನೇ ಪ್ರಶ್ನೆ, ಶ್ರೀರಾಮರು ಯಾವ ರಾಜ್ಯದ ರಾಜ? ನಿಮ್ಮ ಆಪ್ಷನ್ಸ್ಗಳು: ಎ ಮಿಥಿಲಾ, ಬಿ ಅಯೋಧ್ಯೆ, ಸಿ ಲಂಕಾ, ಡಿ ಹಸ್ತಿನಾಪುರ. ನಿಮ್ಮ ಸರಿಯಾದ ಉತ್ತರ ಬಿ ಅಯೋಧ್ಯೆ. ನಿಮ್ಮ 13ನೇ ಪ್ರಶ್ನೆ, ರಾವಣನು ಯಾರ ಭಕ್ತನಾಗಿದ್ದನು? ನಿಮ್ಮ ಆಪ್ಷನ್ಸ್ಗಳು: ಎ ವಿಷ್ಣು, ಬಿ ಶಕ್ತಿದೇವಿ, ಸಿ ಶಿವ, ಡಿ ಬ್ರಹ್ಮ. ನಿಮ್ಮ ಸರಿಯಾದ ಉತ್ತರ ಸಿ ಶಿವ. ನಿಮ್ಮ 14ನೇ ಪ್ರಶ್ನೆ, ಶ್ರೀರಾಮನ ಅಕ್ಕನ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಶಾಂತ, ಬಿ ಉರ್ಮಿಳಾ, ಸಿ ಮಂಡವಿ, ಡಿ ತಾರಾ.
ನಿಮ್ಮ ಸರಿಯಾದ ಉತ್ತರ ಎ ಶಾಂತ. ನಿಮ್ಮ 15ನೇ ಪ್ರಶ್ನೆ, ರಾಮಾಯಣಕ್ಕೆ ಸಂಬಂಧಿಸಿದ ಯುಗದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಸತ್ಯಯುಗ, ಬಿ ತ್ರೇತಾಯುಗ, ಸಿ ದ್ವಾಪರಯುಗ, ಡಿ ಕಳಿಯುಗ. ನಿಮ್ಮ ಸರಿಯಾದ ಉತ್ತರ ಬಿ ತ್ರೇತಾಯುಗ. ನಿಮ್ಮ 16ನೇ ಪ್ರಶ್ನೆ, ರಾಮಾಯಣ ಮಹಾಕಾವ್ಯವನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ವ್ಯಾಸ, ಬಿ ವಾಲ್ಮೀಕಿ, ಸಿ ಅಗಸ್ತ್ಯ, ಡಿ ವಿಶ್ವಾಮಿತ್ರ. ನಿಮ್ಮ ಸರಿಯಾದ ಉತ್ತರ ಬಿ ವಾಲ್ಮೀಕಿ. ನಿಮ್ಮ 17ನೇ ಪ್ರಶ್ನೆ, ಮಹರ್ಷಿ ವಾಲ್ಮೀಕಿಯವರ ಬಾಲ್ಯದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ವಾಲಿ, ಬಿ ಲವಕೇಂದ್ರ, ಸಿ ರತ್ನಾಕರ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ರತ್ನಾಕರ. ನಿಮ್ಮ 18ನೇ ಪ್ರಶ್ನೆ, ಲಕ್ಷ್ಮಣನ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಉರ್ಮಿಳಾ, ಬಿ ಸೀತಾ, ಸಿ ಶಾಂತ, ಡಿ ರೂಪಾ. ನಿಮ್ಮ ಸರಿಯಾದ ಉತ್ತರ ಎ ಉರ್ಮಿಳಾ. ನಿಮ್ಮ 19ನೇ ಪ್ರಶ್ನೆ, ಲಕ್ಷ್ಮಣ ಯಾರ ಅವತಾರ ಎಂದು ಪರಿಗಣಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು ಎ ಕೃಷ್ಣ, ಬಿ ಶೇಷನಾಗ, ಸಿ ವಿಷ್ಣು, ಡಿ ಶಕ್ತಿದೇವ. ನಿಮ್ಮ ಸರಿಯಾದ ಉತ್ತರ ಬಿ ಶೇಷನಾಗ. ನಿಮ್ಮ 20ನೇ ಪ್ರಶ್ನೆ, ರಾಮಾಯಣದಲ್ಲಿ ಎಷ್ಟು ಅಧ್ಯಾಯಗಳಿವೆ? ನಿಮ್ಮ ಆಪ್ಷನ್ಸ್ಗಳು ಎ 5, ಬಿ 7, ಸಿ 10, ಡಿ 12. ನಿಮ್ಮ ಸರಿಯಾದ ಉತ್ತರ ಬಿ 7. ನಿಮ್ಮ 21ನೇ ಪ್ರಶ್ನೆ, ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ಅವಳನ್ನು ಎಲ್ಲಿ ಇಟ್ಟನು? ನಿಮ್ಮ ಆಪ್ಷನ್ಸ್ಗಳು ಎ ಅಯೋಧ್ಯೆ, ಬಿ ಲಂಕಾ ಕದಂಬಿ, ಸಿ ಅಶೋಕವನ, ಡಿ ದಂಡಕಾರಣ್ಯ. ನಿಮ್ಮ ಸರಿಯಾದ ಉತ್ತರ ಸಿ ಅಶೋಕವನ. ನಿಮ್ಮ 22ನೇ ಪ್ರಶ್ನೆ, ರಾವಣನ ಬಳಿ ಇದ್ದ ವಾಯುವಾಹನದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಪತ್ತಿಮಾನ್, ಬಿ ಪಶುಮುಖಿ, ಸಿ ಪಟೆಂಗ, ಡಿ ಪುಷ್ಪಕ ವಿಮಾನ. ನಿಮ್ಮ ಸರಿಯಾದ ಉತ್ತರ ಡಿ ಪುಷ್ಪಕ ವಿಮಾನ. ನಿಮ್ಮ 23ನೇ ಪ್ರಶ್ನೆ, ಶ್ರೀರಾಮ ಮತ್ತು ಸೀತೆಗೆ ಎಷ್ಟು ಮಕ್ಕಳಿದ್ದರು? ನಿಮ್ಮ ಆಪ್ಷನ್ಸ್ಗಳು ಎ 2, ಬಿ 3, ಸಿ 4 ಜನ, ಡಿ 6 ಜನ. ನಿಮ್ಮ ಸರಿಯಾದ ಉತ್ತರ ಎ 2. ನಿಮ್ಮ 24ನೇ ಪ್ರಶ್ನೆ, ಭರತನ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಮಾಂಡವಿ, ಬಿ ತಾರಾ, ಸಿ ಶತ್ರುಘ್ನಿ, ಡಿ ಮಾಧ್ವಿ. ನಿಮ್ಮ ಸರಿಯಾದ ಉತ್ತರ ಎ ಮಾಂಡವಿ. ನಿಮ್ಮ 25ನೇ ಪ್ರಶ್ನೆ, ವಿಭೀಷಣನ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ತಾರಾ, ಬಿ ವಸಂತಿ, ಸಿ ಮಾಧ್ವಿ, ಡಿ ಸರಮ. ನಿಮ್ಮ ಸರಿಯಾದ ಉತ್ತರ ಡಿ ಸರಮ. ನಿಮ್ಮ 26ನೇ ಪ್ರಶ್ನೆ, ಶ್ರೀರಾಮನು ಯಾವ ವಂಶದಲ್ಲಿ ಜನಿಸಿದನು? ನಿಮ್ಮ ಆಪ್ಷನ್ಸ್ಗಳು ಎ ಚಕ್ರವರ್ತಿ ವಂಶ, ಬಿ ಕೌರವ ವಂಶ, ಸಿ ಸೂರ್ಯವಂಶ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸೂರ್ಯವಂಶ. ನಿಮ್ಮ 27ನೇ ಪ್ರಶ್ನೆ, ರಾಮನು ಭೇಟಿಯಾದಾಗ ಸುಗ್ರೀವನು ಎಲ್ಲಿ ವಾಸಿಸುತ್ತಿದ್ದನು? ನಿಮ್ಮ ಆಪ್ಷನ್ಸ್ಗಳು ಎ ಲಂಕಾ, ಬಿ ಕಿಷ್ಕಿಂಧ ಕಾಡು, ಸಿ ದಂಡಕಾರಣ್ಯ, ಡಿ ಋಷ್ಯಮುಖ ಪರ್ವತ. ನಿಮ್ಮ ಸರಿಯಾದ ಉತ್ತರ ಡಿ ಋಷ್ಯಮುಖ ಪರ್ವತ. ನಿಮ್ಮ 28ನೇ ಪ್ರಶ್ನೆ, ಸುಗ್ರೀವನ ಪತ್ನಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ತಾರಾ, ಬಿ ರೂಮಾ, ಸಿ ರಾಧೆ, ಡಿ ವಸಂತಿ.
ನಿಮ್ಮ ಸರಿಯಾದ ಉತ್ತರ ಬಿ ರೋಮ. ನಿಮ್ಮ 29ನೇ ಪ್ರಶ್ನೆ, ಸೀತೆಯ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಜನಕ, ಬಿ ದಶರಥ, ಸಿ ಸುಬಾಹು, ಡಿ ವಶಿಷ್ಠ. ನಿಮ್ಮ ಸರಿಯಾದ ಉತ್ತರ ಎ ಜನಕ. ನಿಮ್ಮ 30ನೇ ಪ್ರಶ್ನೆ, ರಾಮನ ಹೆಂಡತಿಯಾಗಲು ಪ್ರಯತ್ನಿಸಿದ ರಾಕ್ಷಸಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ತಾರಾ, ಬಿ ಶೂರ್ಪಣಖ, ಸಿ ದುಶ್ಚರಿತ, ಡಿ ಕುಂಭಿಣಿ. ನಿಮ್ಮ ಸರಿಯಾದ ಉತ್ತರ ಬಿ ಶೂರ್ಪಣಖ. ನಿಮ್ಮ 31ನೇ ಪ್ರಶ್ನೆ, ಕುಂಭಕರ್ಣನನ್ನು ಕೊಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ರಾಮ, ಬಿ ಲಕ್ಷ್ಮಣ, ಸಿ ಹನುಮಂತ, ಡಿ ಭರತ. ನಿಮ್ಮ ಸರಿಯಾದ ಉತ್ತರ ಎ ರಾಮ. ನಿಮ್ಮ 32ನೇ ಪ್ರಶ್ನೆ, ರಾಮನ ಸಾರಥಿ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಹನುಮಂತ, ಬಿ ಲಕ್ಷ್ಮಣ, ಸಿ ಮಾತಲಿ, ಡಿ ಶಬರಿ. ನಿಮ್ಮ ಸರಿಯಾದ ಉತ್ತರ ಸಿ ಮಾತಲಿ. ನಿಮ್ಮ 33ನೇ ಪ್ರಶ್ನೆ, ಸೀತೆ ಹನುಮಂತನ ಮೂಲಕ ರಾಮನಿಗೆ ಏನು ಕಳುಹಿಸಿದಳು? ನಿಮ್ಮ ಆಪ್ಷನ್ಸ್ಗಳು ಎ ಚೂಡಾಮಣಿ, ಬಿ ಬಳೆ, ಸಿ ಗೆಜ್ಜೆ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಚೂಡಾಮಣಿ. ನಿಮ್ಮ 34ನೇ ಪ್ರಶ್ನೆ, ರಾವಣನ ಮರಣದ ನಂತರ ಲಂಕಾದ ರಾಜನಾದವನು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಕುಂಭಕರ್ಣ, ಬಿ ವಿಭೀಷಣ, ಸಿ ಸುಗ್ರೀವ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ವಿಭೀಷಣ. ನಿಮ್ಮ 35ನೇ ಪ್ರಶ್ನೆ, ಕೈಕೇಯಿಯ ಮಗ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ರಾಮ, ಬಿ ಭರತ, ಸಿ ಲಕ್ಷ್ಮಣ, ಡಿ ಶತ್ರುಘ್ನ. ನಿಮ್ಮ ಸರಿಯಾದ ಉತ್ತರ ಬಿ ಭರತ. ನಿಮ್ಮ 36ನೇ ಪ್ರಶ್ನೆ, ಸೀತೆಯ ತಂದೆ ಜನಕನು ಯಾವ ಸ್ಥಳದ ರಾಜನಾಗಿದ್ದನು? ನಿಮ್ಮ ಆಪ್ಷನ್ಸ್ಗಳು ಎ ಅಯೋಧ್ಯೆ, ಬಿ ಲಂಕಾ, ಸಿ ಕಿಷ್ಕಿಂಧ, ಡಿ ಮಿಥಿಲಾ. ನಿಮ್ಮ ಸರಿಯಾದ ಉತ್ತರ ಡಿ ಮಿಥಿಲಾ. ನಿಮ್ಮ 37ನೇ ಪ್ರಶ್ನೆ, ಯುದ್ಧದಲ್ಲಿ ಯಾರ ಬಾಣಗಳಿಂದ ಲಕ್ಷ್ಮಣನು ಮೂರ್ಛೆ ಹೋದನು? ನಿಮ್ಮ ಆಪ್ಷನ್ಸ್ಗಳು ಎ ರಾವಣ, ಬಿ ಮೇಘನಾಥ, ಸಿ ಕುಂಭಕರ್ಣ, ಡಿ ವಿಭೀಷಣ. ನಿಮ್ಮ ಸರಿಯಾದ ಉತ್ತರ ಬಿ ಮೇಘನಾಥ. ನಿಮ್ಮ 38ನೇ ಪ್ರಶ್ನೆ, ಹನುಮಂತನ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಅಂಜನಿ, ಬಿ ತಾರಾ, ಸಿ ಉರ್ಮಿಳಾ, ಡಿ ಶಬರಿ. ನಿಮ್ಮ ಸರಿಯಾದ ಉತ್ತರ ಎ ಅಂಜನಿ. ನಿಮ್ಮ 39ನೇ ಪ್ರಶ್ನೆ, ರಾಮಾಯಣದಲ್ಲಿ ಇಂದ್ರಜಿತ್ ಎಂಬ ಬಿರುದನ್ನು ಪಡೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ರಾವಣ, ಬಿ ಕುಂಭಕರ್ಣ, ಸಿ ಮೇಘನಾಥ, ಡಿ ವಿಭೀಷಣ. ನಿಮ್ಮ ಸರಿಯಾದ ಉತ್ತರ ಸಿ ಮೇಘನಾಥ. ನಿಮ್ಮ 40ನೇ ಪ್ರಶ್ನೆ, ಸುಬಾಹುವನ್ನು ಕೊಂದಿದ್ದು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ವಿಶ್ವಾಮಿತ್ರ, ಬಿ ಲಕ್ಷ್ಮಣ, ಸಿ ರಾಮ, ಡಿ ಭರತ. ನಿಮ್ಮ ಸರಿಯಾದ ಉತ್ತರ ಸಿ ರಾಮ. ನಿಮ್ಮ 41ನೇ ಪ್ರಶ್ನೆ, ದಶರಥ ಮಹಾರಾಜನ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ರಘು, ಬಿ ಇಕ್ಷ್ವಾಕು, ಸಿ ವಸಿಷ್ಠ, ಡಿ ಅಜ. ನಿಮ್ಮ ಸರಿಯಾದ ಉತ್ತರ ಡಿ ಅಜ. ನಿಮ್ಮ 42ನೇ ಪ್ರಶ್ನೆ, ಶ್ರೀರಾಮ ಧನುಸ್ಸಿನ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಕೋದಂಡ, ಬಿ ಗಾಂಡಿವ, ಸಿ ತ್ರಿಶೂಲ, ಡಿ ರಾಮಧನುಸ್ಸು.
ನಿಮ್ಮ ಸರಿಯಾದ ಉತ್ತರ ಎ ಕೋದಂಡ. ನಿಮ್ಮ 43ನೇ ಪ್ರಶ್ನೆ, ಶ್ರೀರಾಮನು ಯಾವ ದಿನದಂದು ಜನಿಸಿದನು? ನಿಮ್ಮ ಆಪ್ಷನ್ಸ್ಗಳು ಎ ದಶಮಿ, ಬಿ ನವಮಿ, ಸಿ ಚತುರ್ಥಿ, ಡಿ ಅಷ್ಟಮಿ. ನಿಮ್ಮ ಸರಿಯಾದ ಉತ್ತರ ಬಿ ನವಮಿ. ನಿಮ್ಮ 44ನೇ ಪ್ರಶ್ನೆ, ಸಂಜೀವಿನಿ ತರಲು ಹನುಮಂತನು ಯಾವ ಬೆಟ್ಟವನ್ನು ಎತ್ತಿದನು? ನಿಮ್ಮ ಆಪ್ಷನ್ಸ್ಗಳು ಎ ಗಿರಿನಂದನ ಬೆಟ್ಟ, ಬಿ ಸಂತಾನಕಂಡಿ ಬೆಟ್ಟ, ಸಿ ದ್ರೋಣಗಿರಿ ಬೆಟ್ಟ, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ದ್ರೋಣಗಿರಿ ಬೆಟ್ಟ. ನಿಮ್ಮ 45ನೇ ಪ್ರಶ್ನೆ, ರಾವಣನ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ತಾರಾ, ಬಿ ವಸಂತಿ, ಸಿ ಮಂಡೋದರಿ, ಡಿ ಶೂರ್ಪಣಖ. ನಿಮ್ಮ ಸರಿಯಾದ ಉತ್ತರ ಸಿ ಮಂಡೋದರಿ. ನಿಮ್ಮ 46ನೇ ಪ್ರಶ್ನೆ, ಶ್ರೀರಾಮನಿಗೆ ಎಷ್ಟು ಜನ ಸಹೋದರರಿದ್ದರು? ನಿಮ್ಮ ಆಪ್ಷನ್ಸ್ಗಳು ಎ ಒಬ್ಬನು, ಬಿ ಇಬ್ಬರು, ಸಿ ಮೂವರು, ಡಿ 4 ಜನ. ನಿಮ್ಮ ಸರಿಯಾದ ಉತ್ತರ ಸಿ ಮೂವರು. ನಿಮ್ಮ 47ನೇ ಪ್ರಶ್ನೆ, ಶ್ರೀರಾಮನಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ ಗುರುಗಳು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ವಾಲ್ಮೀಕಿ, ಬಿ ವಿಶ್ವಾಮಿತ್ರ, ಸಿ ವಸಿಷ್ಠ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ವಿಶ್ವಾಮಿತ್ರ. ನಿಮ್ಮ 48ನೇ ಪ್ರಶ್ನೆ, ಶ್ರೀರಾಮ ವಿಷ್ಣುವಿನ ಎಷ್ಟನೇ ಅವತಾರ? ನಿಮ್ಮ ಆಪ್ಷನ್ಸ್ಗಳು ಎ 5ನೇ, ಬಿ 7ನೇ, ಸಿ 8ನೇ, ಡಿ 10ನೇ. ನಿಮ್ಮ ಸರಿಯಾದ ಉತ್ತರ ಬಿ 7ನೇ ಅವತಾರ. ನಿಮ್ಮ 49ನೇ ಪ್ರಶ್ನೆ, ರಾಮಾಯಣದಲ್ಲಿ ರಾವಣನ ತಾಯಿ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಕೈಕೇಸಿ, ಬಿ ಮಂಡೋದರಿ, ಸಿ ಸೀತೆ, ಡಿ ಸುಮಿತ್ರೆ. ನಿಮ್ಮ ಸರಿಯಾದ ಉತ್ತರ ಎ ಕೈಕೇಸಿ. ನಿಮ್ಮ ಕೊನೆಯ ಪ್ರಶ್ನೆ, ರಾಮಾಯಣದ ಪ್ರಕಾರ ರಾಮನ ವನವಾಸ ಎಷ್ಟು ವರ್ಷ? ನಿಮ್ಮ ಆಪ್ಷನ್ಸ್ಗಳು ಎ 10 ವರ್ಷ, ಬಿ 12 ವರ್ಷ, ಸಿ 14 ವರ್ಷ, ಡಿ 16 ವರ್ಷ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.